ನಮಸ್ಕಾರ ಸ್ಪರ್ಧಾ ಮಿತ್ರರೇ, ನಾನು ಎಮ್ ಎ ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಇಂದು ನಾನು KSRP ಎಕ್ಸಾಮ್ ಹಾಗೂ ಬ್ಯಾಟ್ಸ್ಮನ್ ಎಕ್ಸಾಮ್ ಹಾಗೂ SDA FD ಎಕ್ಸಾಮ್ ಬರೆಯುವವರಿಗೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಟಿಪ್ಸ್ಗಳನ್ನು ತಂದಿದ್ದೇನೆ. ಸೊ ಇದು ಒಂದು ಮೋಟಿವೇಶ್ನಲ್ ವಿಡಿಯೋ ಆಗಲಿದೆ ನಿಮ್ಮ ಎಕ್ಸಾಮ್ಗೋಸ್ಕರ. ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ಣ ನೋಡಿ. ನಿಮ್ಮ ಎಕ್ಸಾಮ್ಗೆ ಹಾಗೂ ನಿಮ್ಮ ಜೀವನಕ್ಕೂ ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಡಿಯೋ ಆಗಿದೆ. ಮಿತ್ರರೇ, ನೀವು ನಮ್ಮ ಚಾನೆಲ್ ಮೇಲೆ ಹೊಸದಾಗಿ ವಿಸಿಟ್ ಮಾಡಿದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಷನನ್ನು ಪಡೆಯಲು. 6 ನವೆಂಬರ್ 2020ರಂದು PC ಎಕ್ಸಾಮ್ಗೆ ಆಗಿರ್ತಕ್ಕಂತಹ ಫಿಸಿಕಲ್ ಯಾರ್ಯಾರ್ದು ಕ್ವಾಲಿಫಿಕೇಷನ್ ಆಗಿದೆ ಅಂತಂದರೆ ಯಾರ್ಯಾರು ಕ್ವಾಲಿಫೈ ಆಗಿದ್ದೀರಿ ಅವರಿಗೆ ಒಂದು ಶುಭ ಸುದ್ದಿ ಆಗಿದೆ. ಸೊ ಆಮೇಲೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಕಡಿಮೆ ಮಾರ್ಕ್ಸ್ ಬಂದಿರುವುದರಿಂದ ಅವರಿಗೂ ಸಹ ಬಹಳ ದುಃಖದ ಒಂದು ವಿಷಯನೂ ಕೂಡ ಆಗಿದೆ. ಯಾಕಂತಂದರೆ ಅವರಿಗೆ ಮೆಸೇಜ್ ಬಂದಿಲ್ಲ, ಆಮೇಲೆ ಅವರು PC ಫಿಸಿಕಲ್ಗೆ ಕ್ವಾಲಿಫೈ ಕೂಡ ಆಗಿಲ್ಲ. ಸೊ ಇದೆಲ್ಲವೂ ಏನಪ್ಪ ಅಂತಂದರೆ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಅದೇ ರೀತಿ PC ಫಿಸಿಕಲ್ ಯಾರ್ಯಾರಿಗೆ ಕ್ವಾಲಿಫೈ ಮಾಡ್ಕೊಂಡಿದ್ದೀರಿ ಅವರಿಗೆ ನಮ್ಮ ಈಜಿ ಕ್ಲಾಸಸ್ದಿಂದ ಇನ್ನೊಂದು ಸಲ ಶುಭವನ್ನು ಕೋರ್ತೇವೆ. ಆಮೇಲೆ ಅವ್ರಿಗೆಲ್ಲರಿಗೂ ಕಾಂಗ್ರ್ಯಾಚುಲೇಷನ್ಸ್ ಕೂಡ ಹೇಳ್ತೇವೆ. ಸೊ ಅದೇ ರೀತಿ PC ಫಿಸಿಕಲ್ ಯಾರ್ದು ಕ್ವಾಲಿಫೈ ಆಗಿದೆ ಅವರು ನಿಮ್ಮ ಸ್ಟಡಿಯನ್ನು ನಿಲ್ಲಿಸಬೇಡಿ, ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಅದೇ ರೀತಿ ಯಾರು ಫಿಸಿಕಲ್ ಆಗಿಲ್ಲ ಅವರು ಮುಂದಿನ ಎಕ್ಸಾಮ್ ತಯಾರಿಯನ್ನು ಕೂಡ ನಡೆಸ್ತಾ ಹೋಗಿ. ಯಾಕಂತಂದರೆ PC ಫಿಸಿಕಲ್ ಆದ ತಕ್ಷಣ ನೀವು ಸೆಲೆಕ್ಷನ್ ಆಗಿದ್ದೀರಾ ಅಂತೇಳಿ ಅರ್ಥ ಅಲ್ಲ. ಇನ್ನು ಫಿಸಿಕಲ್ ಇರುತ್ತದೆ, ಅದಾದಮೇಲೆ ಮೆಡಿಕಲ್ ಇರ್ತದೆ, ಆಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ಗಳ ವೆರಿಫಿಕೇಷನ್ ಕೂಡ ಇರುತ್ತದೆ. ನಿಮ್ಮ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಬರುವವರೆಗೂ ಸಹ ನಿಮ್ಮ ಒಂದು ಹುದ್ದೆ ಖಚಿತ ಆಗಿರುವುದಿಲ್ಲ. ಆದ್ದರಿಂದ ನೀವು ನಮ್ಮದು ಎಕ್ಸಾಮ್ ಕ್ವಾಲಿಫೈ ಆಗಿದೆ, ನಾನು ಫಿಸಿಕಲ್ಗೆ ಆರಾಮನಂದು ಆಗುತ್ತದೆ, ಮೆಡಿಕಲ್ಲು ಕೂಡ ಆಗ್ತದೆ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆಯಾಗಿದೆ. ಸೊ ನೀವು ಮುಂದಿನ ಎಕ್ಸಾಮ್ಗೆ ಕೂಡ ತಯಾರಿಯನ್ನು ಕಂಟಿನ್ಯೂ ಮಾಡ್ತಾ ಇರಬೇಕು. ಸೊ ಇದೆಲ್ಲವೂ ಏನಪ್ಪ ಅಂತಂದರೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಿಪ್ಸ್ಗಳಾಗಿವೆ. ಅದೇ ರೀತಿ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ನನಗೆ ಕೇಳ್ತಾರೆ, ನಾನು ಎಕ್ಸಾಮ್ ಬರೀಲಿಕ್ಕೆ ಹೋದಾಗ ನನಗೆ ಬಹಳ ಭಯ ಆಗುತ್ತದೆ ಅಂತಂದರೆ ಫಿಯರ್ ಆಗುತ್ತದೆ. ನಿಮಗೆ ಭಯ ಆದಾಗ ನೀವು ನಿಮ್ಮ ಒಂದು ತಂದೆ ತಾಯಿಯನ್ನು ನೆನೆಸಿ. ಯಾಕಂತಂದರೆ ನಿಮ್ಮ ಮೇಲೆ ಅವರು ಎಷ್ಟು ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಏನಂತೇಳಿ ನನ್ನ ಮಗ ಅಥವಾ ನನ್ನ ಮಗಳು ಚೆನ್ನಾಗಿ ಓದಿ ಯಾವುದೇ ಒಂದು ಹುದ್ದೆಯನ್ನು ತೆಗೆದುಕೊಳ್ಳಬೇಕು ಅನ್ನೋದು ಅವರ ಒಂದು ನಂಬಿಕೆ ಆಗಿರುತ್ತದೆ. ಈ ಭಯ ಯಾಕೆ ಬಂದಿರುತ್ತದೆ? ನೀವು ಸರಿಯಾಗಿ ಮಾಡದೇ ಇರುವಂತಹ ಸ್ಟಡಿ. ನೀವು ಸರಿಯಾಗಿ ಸ್ಟಡಿ ಮಾಡದೇ ಇದ್ದಾಗ ನಿಮ್ಮಲ್ಲಿ ಭಯ ಅಂತೇಳಿ ಕಾಡ್ತಾ ಇರುತ್ತದೆ. ಸೊ ನಿಮ್ಮ ಹತ್ರ ಎಲ್ಲವೂ ಇತ್ತು, ಏನು ನಿಮ್ಮ ಹತ್ರ ಸಮಯ ಇತ್ತು, ಪುಸ್ತಕಗಳಿದ್ದು, ನಿಮಗೆ ಹೇಳುವವರಿದ್ದರು, ನಿಮಗೆ ಗೈಡೆನ್ಸ್ ಮಾಡುವವರಿದ್ದರು, ಎಲ್ಲವೂ ಸಹ ನಿಮ್ಮ ಹತ್ರ ಇದ್ದಾಗ ಆದರೂ ಸಹ ನೀವು ಅವುಗಳನ್ನು ಪಾಲನೆ ಮಾಡದೆ, ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳದೆ ನೀವು ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ತಾ ಹೋದ್ರಿ. ನೀವು ಸ್ಟಡಿ ಮಾಡುವಾಗ ಒಂದೇ ಸಲ ಹೇಳಿದರೆ ಸಾಕು, ನನಗೆ ಊಟ ಬೇಕು ಅಂತ ಹೇಳಿದಾಗ ಹೋಟೆಲ್ದಲ್ಲಿ ಯಾವ ರೀತಿ ಆರ್ಡರ್ ಮಾಡಿದ ತಕ್ಷಣ ಊಟ ಬರ್ತದೆ, ಆ ರೀತಿ ನಿಮ್ಮ ಮನೆಯಲ್ಲಿ ಕೂಡ ಬರ್ತದೆ. ಆದರೆ ಹೋಟೆಲ್ದಲ್ಲಿ ಅಲ್ಲಿರ್ತಕ್ಕಂತಹ ವೇಟರ್ ತಂದು ಕೊಡ್ತಾನೆ. ಆದರೆ ನಿಮ್ಮ ಮನೆಯಲ್ಲಿ ನೀವು ಕುಂತಲ್ಲಿಯೇ ಊಟವನ್ನು ತಂದು ಕೊಡೋರು ಬೇರೆ ಯಾರೂ ಇರೋದಿಲ್ಲ, ನಿಮ್ಮ ಮುದ್ದು ತಾಯಿ ಆಗಿರುತ್ತಾರೆ. ಸೊ ಅವರು ನಿಮ್ಮ ಮೇಲೆ ಇಟ್ಟುಕೊಂಡಿರ್ತಕ್ಕಂತಹ ಒಂದು ನಂಬಿಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ನೀವು ಒಂದು ಸಲ ನಿಮ್ಮ ತಂದೆ ತಾಯಿಯನ್ನು ನೆನೆಸಬೇಕು. ನೀವು ಏನು ಮಾಡ್ತಾ ಇದ್ದೀರಿ, ನಾನು ಏನು ಮಾಡಬೇಕು ಅನ್ನೋದು ಸಹ ನಿಮ್ಮಲ್ಲಿ ಗಮನ ಇರಬೇಕು. ಇಷ್ಟೆಲ್ಲ ನಿಮ್ಮ ತಂದೆ ತಾಯಿಗಳು, ನಿಮ್ಮ ತಾಯಿ ನಿಮಗೆ ಕೇಳಿದ ತಕ್ಷಣ ಎಲ್ಲವೂ ಕೊಡೋದಕ್ಕೆ ಕಾರಣ ಏನು ಅಂತಂದರೆ ನಿಮ್ಮ ಮೇಲೆ ಇಟ್ಟಿರುವಂತಹ ಒಂದು ನಂಬಿಕೆ. ನನ್ನ ಮಗ ಅಥವಾ ಮಗಳು ಯಾವುದೇ ಒಂದು ಜಾಬನ್ನು ತಗೋಬೇಕು, ಅವರು ನಿಮ್ಮ ಜೀವನದಲ್ಲಿ ನೀವು ಸೆಟ್ಲ್ ಆಗಬೇಕು ಅನ್ನೋದು ಅವರ ಉದ್ದೇಶವಾಗಿರುತ್ತದೆ. ಸೊ ಅದೇ ರೀತಿ ನೀವು ಎಕ್ಸಾಮ್ ಬರೀಲಿಕ್ಕೆ ಹೆದರಿಕೆ ಬರ್ತಾ ಇದೆ ಅನ್ನೋದು ವಿಷಯ ನಿಮ್ಮ ತಾಯಿಗೆ ಗೊತ್ತಾದರೆ ಅವರಿಗೆ ಎಷ್ಟು ದುಃಖ ಆಗುತ್ತದೆ ಅನ್ನೋದು ನೀವು ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಯಾಕಂತಂದರೆ ನೀವು ಸ್ಟಡಿ ಸರಿಯಾಗಿ ಮಾಡದೇ ಇದ್ದಾಗ ಮಾತ್ರ ನಿಮ್ಮಲ್ಲಿ ಆ ಭಯ ಅಂಥೇಳಿ ಅನ್ನೋ ಒಂದು ವಿಷಯ ನಿಮ್ಮಲ್ಲಿ ಕಾಡ್ತಾ ಇರುತ್ತದೆ. ನಿಮಗೆ ಪೂರ್ತಿ ದಿನ ನಿಮ್ಮ ತಂದೆ ತಾಯಿಗಳು ಏನೂ ಕೆಲಸ ಹೇಳದೆ ನಿಮಗೆ ಒಂದೇ ಕೆಲಸಕ್ಕೆ ಬಿಟ್ಟಿರುತ್ತಾರೆ. ಆ ಕೆಲಸ ಏನಂತಂದರೆ ಒಳ್ಳೆಯ ರೀತಿಯಿಂದ ಓದಬೇಕು, ಜ್ಞಾನದ ಹಸಿವನ್ನು ನೀಗಿಸಿಕೊಳ್ಳುವುದು. ಅದೇ ನಿಮ್ಮ ಒಂದು ಕೆಲಸವಾಗಿರುತ್ತದೆ. ಸೊ ಆ ಕೆಲಸಕ್ಕಾಗಿ ನಿಮಗೇನು ಮಾಡ್ತಾರೆ, ಪೂರ್ತಿ ದಿನ ನಿಮಗೆ ಫ್ರೀ ಆಗಿಬಿಟ್ಟಿರ್ತಾರೆ. ಅದರ ಜೊತೆಗೆ ನೀವೇನು ಮಾಡ್ತೀರಿ, ನಿಮ್ಮ ಎಕ್ಸಾಮ್ಗೋಸ್ಕರ ಮೊಬೈಲನ್ನು ತೆಗೆದುಕೊಂಡು ಕೂಡ್ತೀರಿ. ಸೊ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ನೋಡದೆ ನೀವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯೂಟ್ಯೂಬ್ದಲ್ಲಿ ಆಗಿರ್ಬೋದು, ಬೇರೆದೇ ಮಾಡ್ತಾ ಇರ್ತೀರಿ. ಸೊ ಅದರಿಂದ ನಿಮ್ಮ ಟೈಮ್ ಪಾಸ್
ಆಗಿ ನೀವು ಏನು ಓದಬೇಕಾಗಿದೆ ಸೊ ಆ ವಿಷಯವನ್ನು ಸರಿಯಾಗಿ ಓದೋದಿಲ್ಲ. ಇದರಿಂದ ನಿಮ್ಮ ಹೆಲ್ತ್ ಕೂಡ ಹಾಳಾಗುತ್ತದೆ, ನಿಮ್ಮ ಮುಂದಿನ ಫ್ಯೂಚರ್ ಕೂಡ ಹಾಳು ಆಗುವಂತಹ ಒಂದು ಚಾನ್ಸಸ್ ಇರುತ್ತದೆ. ಸೊ ಈ ರೀತಿ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ನಿಮ್ಮ ಮೇಲೆ ಇಟ್ಟಿರ್ತಕ್ಕಂತಹ ಒಂದು ಭರವಸೆ ಅದೆಲ್ಲವೂ ಹಾಳಾಗಿ ಹೋಗುತ್ತದೆ. ಅವರಿಗೆ ದುಃಖವನ್ನು ಕೊಡುವಂತಹ ಒಂದು ವಿಷಯ ಆಗಿರುತ್ತದೆ. ನಿಮ್ಮ ಹತ್ರ ಸಮಯ ಇತ್ತು, ನೀವು ಎಲ್ಲವುಗಳನ್ನು ಸದುಪಯೋಗ ಪಡಿಸಿಕೊಂಡು ಒಳ್ಳೆಯ ರೀತಿಯಿಂದ ಸ್ಟಡಿ ಮಾಡಬೇಕಂತ ಹೇಳಿ. ಸೊ ಈ ಒಂದು ಸ್ಟಡಿ ಮಾಡಿ ನೀವು ಎಕ್ಸಾಮ್ದಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಜಾಬನ್ನು ಗಿಟ್ಟಿಸಿಕೊಂಡ್ರೆ ಅಂತಂದ್ರೆ ನಿಮ್ಮ ತಂದೆಯವರ ಗರ್ವ ನಿಮ್ಮ ಮೇಲೆ ಬಹಳ ಹೆಚ್ಚಾಗ್ತತಿ. ಸೊ ಅದೇ ರೀತಿ ಸೊಸೈಟಿಯಲ್ಲಿ, ಸಮಾಜದಲ್ಲಿ ನಿಮ್ಮ ಮೇಲೆ ಏನು ಒಂದು ಒಳ್ಳೆಯ ರೀತಿಯಿಂದ ಒಂದು ಪ್ರಭಾವ ಬೀರ್ತೀರಿ. ಸೊ ನಿಮ್ಮ ಬಗ್ಗೆ ಮಾತಾಡ್ತಾರೆ, 4 ಜನ ನಿಮ್ಮ ಬಗ್ಗೆ ಕೇಳ್ತಾರೆ, ನಿಮ್ಮ ಮಾತನ್ನು ಕೇಳ್ತಾರೆ. ನಿಮಗೆ ಅಲ್ಲಿರ್ತಕ್ಕಂತಹ ಒಂದು ಸ್ಟ್ಯಾಂಡರ್ಡೈಸ್ ಏನೇ ಹೇಳ್ತೇವೆ ನಾವು, ಸೊ ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆನೇ ಬೇರೆ ಆಗಿಬಿಡ್ತೈತಿ. ಸೊ ಈ ರೀತಿ ನೀವು ಸಹ ಆಗಬೇಕು. ಆಮೇಲೆ ನೀವು ಎಕ್ಸಾಮನ್ನು ಬರೆದು ಹೊರಗೆ ಬರ್ತೀರಿ, ಆಮೇಲೆ ರಿಸಲ್ಟ್ ಬರ್ತೈತಿ. ರಿಸಲ್ಟ್ ಬಂದ ಮೇಲೆ ನಿಮ್ಮ ರಿಸಲ್ಟ್ ಆಗಲಿಲ್ಲ ಅಂತಂದರೆ, ನಿಮ್ಮ ಸೆಲೆಕ್ಷನ್ ಆಗಲಿಲ್ಲ ಅಂತಂದರೆ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ದಿಂದ ನಿಮ್ಮ ಸೆಲೆಕ್ಷನ್ ಆಗೋದಿಲ್ಲ. ಸೊ ಆ ಟೈಮ್ದಲ್ಲಿ ನೀವು ಅನ್ಕೋತೀರಿ ಇನ್ನೂ 2 ಮಾರ್ಕ್ಸ್ ಬರ್ತಿತ್ತು ಅಂತಂದ್ರೆ ನಾನು ಎಕ್ಸಾಮ್ದಲ್ಲಿ ಪಾಸ್ ಆಗ್ಬೋದಾಗಿತ್ತು. ಸೊ ಆವಾಗ ಆ ಮಾತು ಹೇಳಿ ಇನ್ನೂ ಪ್ರಯೋಜನ ಇರೋದಿಲ್ಲ. ಸಮಯ ಇದ್ದಾಗಲೇ ಆ ಎಲ್ಲ ಸದುಪಯೋಗವನ್ನು ಪಡಿಸ್ಕೊಂಡು ಆದಷ್ಟು ಒಳ್ಳೆಯ ರೀತಿಯಿಂದ ಎಲ್ಲವೂ ಓದಬೇಕು, ಒಳ್ಳೆಯ ರೀತಿಯಿಂದ ನಿಮ್ಮ ಟೈಮನ್ನು ಯುಟಿಲೈಸ್ ಮಾಡ್ಕೋಬೇಕು. ಸೊ ಇನ್ನೂವರೆಗೂ ಸಹ ಮಿತ್ರರೇ, ನಾನು ಇಲ್ಲಿ ಹೇಳೋದು ಒಂದೇ, ನಿಮ್ಮ ಈಗ ಮುಂದೆ ಬರುವಂತಹ KSRP ಬ್ಯಾಟ್ಸ್ಮನ್ ಆಗಿರಬಹುದು, ಅದೇ ರೀತಿ SDIFTA ಎಕ್ಸಾಮ್ ಆಗಿರಬಹುದು ಅಥವಾ ಇನ್ನಿತರ ಯಾವುದೇ ಎಕ್ಸಾಮ್ ಆಗಿರಬಹುದು, ಆ ಎಕ್ಸಾಮ್ಗಳಿಗೆ ಇನ್ನೂ ಕಾಲಾವಕಾಶವಿದೆ, ಇನ್ನೂ ಕಾಲ ಮಿಂಚಿಲ್ಲ. ಎಲ್ಲವೂ ಟೈಮ್, ಆಮೇಲೆ ಪುಸ್ತಕಗಳು, ನಿಮಗೆ ಹೇಳೋರು, ನಿಮಗೆ ಗೈಡೆನ್ಸ್ ಕೊಡೋರು ನಿಮ್ಮ ಜೊತೆಗೆ ಇದ್ದಾರೆ. ಸೊ ಅದನ್ನು ನೀವು ಸದುಪಯೋಗ ಪಡಿಸ್ಕೊಂಡು ಧೈರ್ಯದಿಂದ ಎಕ್ಸಾಮನ್ನು ಹೋರಾಡಿ ಅದರಲ್ಲಿ ನೀವು ಸಕ್ಸಸ್ಸನ್ನು ಪಡೆದುಕೊಳ್ಬೇಕಾಗಿದೆ. ಸೊ ಅದೇ ರೀತಿ ನಿಮ್ಮ ಜೊತೆ ಯಾರೂ ಇಲ್ಲ ಅಂಥೇಳಿ ಅಂದ್ಕೊಳ್ಳೋಕೆ ಹೋಗಬೇಡಿ. ಸೊ ನಿಮ್ಮ ಜೊತೆ ಯಾರೂ ಇಲ್ಲ ಅಂಥೇಳಿ ಅಂದ್ಕೊಳ್ಳೋದಕ್ಕಿಂತಲೂ ನೀವು ನಿಮ್ಮೊಂದಿಗೆ ಹೋರಾಡಬೇಕಾಗಿದೆ, ನೀವು ನಿಮ್ಮಷ್ಟಕ್ಕೆ ನೀವು ಸ್ಟಡಿ ಮಾಡಬೇಕಾಗಿದೆ. ಈಗ ನಿಮ್ಮ ಫ್ರೆಂಡ್ಸ್ಗಳು ನಿಮಗೆ ಎಲ್ಲೋ ಫಿಲ್ಮ್ ನೋಡಲಿಕ್ಕೆ ಕರೀತಾರೆ ಅಥವಾ ಎಲ್ಲೋ ಒಂದು ಪಾರ್ಟಿಗೆ ಕರೀತಾರೆ, ಯಾವುದೋ ಒಂದು ಮದುವೆಗೆ ಕರೀತಾರೆ. ಸೊ ನಿಮ್ಮ ಫ್ರೆಂಡ್ಸ್ಗಳ ಒಂದು ಮಾತು ಕೇಳಿ ನೀವು ಸ್ಟಡಿಯನ್ನು ಬಿಟ್ಟು ನೀವು ಅಲ್ಲಿ ಹೋಗ್ತೀರಿ. ಆದರೆ ಎಕ್ಸಾಮ್ ಹಾಲ್ದಲ್ಲಿ ಅವರು ಯಾರೂ ನಿಮ್ಮ ಜೊತೆಗೆ ಬರೋದಿಲ್ಲ. ಸೊ ಅಲ್ಲಿ ಹೋರಾಡಬೇಕಾಗಿರ್ತಕ್ಕಂಥವ್ರು ನಿಮ್ಮಷ್ಟಕ್ಕೆ ನೀವೇ ಅದಕ್ಕೆ ಜವಾಬ್ದಾರರಾಗ್ತೀರಾ. ನೀವು ಎಕ್ಸಾಮ್ ಪಾಸ್ ಆದರೂ ಸಹ ಅದಕ್ಕೆ ಜವಾಬ್ದಾರಿ ನೀವೇ, ಫೇಲ್ ಆದರೂ ಸಹ ಅದಕ್ಕೆ ಜವಾಬ್ದಾರಿ ನೀವೇ ಆಗ್ತೀರಾ. ನಿಮ್ಮ ಫ್ಯೂಚರ್ ಬಗ್ಗೆ ನೀವೇ ಡಿಸಿಷನ್ ತೊಗೋಬೇಕಾಗುತ್ತದೆ, ನೀವೇ ಸ್ಟಡಿ ಮಾಡಬೇಕಾಗುತ್ತದೆ. ಸೊ ನಿಮಗೆ ಒಂದು ವಿಷಯ ಹೇಳಬೇಕು, ಏನಪ್ಪ ಅಂತಂದರೆ, ನೀವು ಒಂದು ದಿನ ಒಳ್ಳೆಯ ರೀತಿಯಿಂದ ಸ್ಟಡಿ ಮಾಡಿ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು ಒಳ್ಳೆಯ ರೀತಿಯಿಂದ ಬಿಡಿಸಿದ್ರೆ ಅಂತಂದರೆ ಆ ಒಂದು ಖುಷಿನ ಬೇರೆ ಇರ್ತದೆ. ಆದರೆ ಈಗ ಸಮಯ ಇರುವ ಸಮಯದಲ್ಲಿ ಆ ಟೈಮ್ದಲ್ಲಿ ನೀವು ಏನು ಮಾಡಬೇಕು, ಈ ಸಮಯವನ್ನು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಯಾವುದು ವಿಷಯದಲ್ಲಿ ನೀವು ಹಿಂದಿದ್ದೀರಿ, ನಿಮಗೆ ಯಾವುದು ಟಫ್ ಆಗ್ತಾ ಇದೆ, ಸೊ ಅದನ್ನು ನೀವು ಏನು ಮಾಡಬೇಕು, ಹೆಚ್ಚು ಒತ್ತನ್ನು ಕೊಟ್ಟು ಅದನ್ನು ನೀವು ಸರಿಪಡಿಸ್ಕೊಳ್ಳಿಕ್ಕೆ ಹೋಗಬೇಕು. ಸೊ ನಾನು ಒಂದೇ ವಿಷಯವನ್ನು ಓದಿ ಎಕ್ಸಾಮ್ ಪಾಸ್ ಆಗ್ತೇನೆ ಅಂತ ಇರೋದಿಲ್ಲ, ಎವರೇಜ್ ಇಟ್ಕೋಬೇಕಾಗುತ್ತದೆ. ಎಲ್ಲ ವಿಷಯದಲ್ಲಿ ಎವರೇಜ್ ಮಾರ್ಕಸನ್ನು ನೀವು ತೊಗೊಂಡಾಗ ಮಾತ್ರ ಏನಾಗ್ತದೆ, ನಿಮ್ಮ ಸೆಲೆಕ್ಷನ್ ಆಗ್ತದೆ. ನನಗೆ ಮೆಂಟಲ್ ಎಬಿಲಿಟಿ ತಿಳಿಯೋದಿಲ್ಲ ಅಂಥೇಳಿ ನೀವು ಅದನ್ನು ಬಿಟ್ಟರೆ ಅಂತಂದರೆ ನಿಮ್ಮ ಸೆಲೆಕ್ಷನ್ ಆಗೋದು ಬಹಳ ಡೌಟ್ ಆಗುತ್ತದೆ. ಯಾಕಂತಂದರೆ ಮೆಂಟಲ್ ಎಬಿಲಿಟಿನೂ 10 ಅಂಕಗಳಿಗೆ ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳುವುದರಿಂದ ಅದನ್ನು ಸಹ ನೀವು ಬರೀಲೇಬೇಕು, ಅದನ್ನು ಸಹ ನೀವು ಧೈರ್ಯದಿಂದ ಎದುರಿಸಲೇಬೇಕಾಗುತ್ತದೆ. ಸೊ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನೀವು ಗಣ್ಯ ವ್ಯಕ್ತಿಗಳನ್ನು ನೋಡಿರಬಹುದು, ಸಕ್ಸಸ್ ಆಗಿರ್ತಕ್ಕಂತಹ ವ್ಯಕ್ತಿಗಳನ್ನ ನೋಡಿರಬೇಕು. ಸೊ ಅವರು ಯಾವ ರೀತಿ ಸಕ್ಸಸ್ ಆಗಿರ್ತಾರೆ ಅಂತ ಹೇಳಿ ನೀವು ಬುಕ್ಸ್ಗಳಲ್ಲಿ ಅಥವಾ ಇನ್ನಿತರ ಎಲ್ಲೋ ಅವ್ರ ಜೀವನದ ಬಗ್ಗೆ ನೀವು ಓದಿರ್ತೀರಿ. ಸೊ ಅವರು ಕೂಡ ಒಂದೇ ಏಟಿಗೆ ಸಕ್ಸಸ್ಸನ್ನು ಪಡೆದುಕೊಂಡಿರೋದಿಲ್ಲ. ಸೊ ಅವರು ಯಾಕೆ ಸಕ್ಸಸ್ ಪಡ್ಕೋತಾರೆ ಅಂತಂದರೆ, ಅವರಲ್ಲಿ ಮುಂದೆ ಇರುವಂತಹ ಯಾವುದೇ ಒಂದು ಪ್ರಾಬ್ಲಮ್ಸ್ಗಳಿರಲಿ ಅವುಗಳನ್ನು ಅವರು ಧೈರ್ಯದಿಂದ ಎದುರಿಸ್ತಾರೆ. ಸೊ ಅವರು ಇದನ್ನು ಏನೂ ಅಂದ್ಕೊಳ್ಳೋದಿಲ್ಲ, ನಾನು ಆ ಎಕ್ಸಾಮ್ನಲ್ಲಿ ಫೇಲ್ ಆಗ್ತೇನೆ, ಪಾಸ್ ಆಗ್ತೇನೆ, ಅದು ಅವರ ಮನದಲ್ಲಿ ಇರೋದಿಲ್ಲ. ಆದರೂ ಸಹ ನಾನು ಫೇಲ್ ಆದರೂ ಸಹ ನಾನು ಆ ಒಂದು ಎಕ್ಸಾಮನ್ನು ಫೇಸ್ ಮಾಡಲೇಬೇಕು ಅಂತೇಳಿ. ಸೊ ಅವಾಗ ಅವರು ಪ್ರಯತ್ನ ಮಾಡಿ ಅವರು ಎಲ್ಲವುಗಳನ್ನು ಗಳಿಸ್ಕೋತಾರೆ. ಎಲ್ಲ ಎಕ್ಸಾಮ್ಗಳಲ್ಲಿ ಆಗಿರ್ಬೋದು, ಅವರು ಏನು ಮಾಡಬೇಕು ಅಚೀವ್ಮೆಂಟ್ ಆಗಿದೆ, ಸೊ ಅದರಲ್ಲಿ ಅವರು ಸಕ್ಸಸ್ಸನ್ನು ಪಡ್ಕೋತಾರೆ. ಸೊ ಇದು ಸಹ ನಿಮಗೆ ಅಪ್ಲೈ ಆಗ್ತೈತಿ. ನೀವು ಸಹ ನಾನು ಒಂದು ಎಕ್ಸಾಮ್ದಲ್ಲಿ ಫೇಲ್ ಆದೆ ಅಂಥೇಳಿ ನೀವು ನರ್ವಸ್ ಆಗಿ ನೀವು ದುಃಖ ಪಟ್ಕೊಂಡು ನಂದು ಯಾವುದೇ ಎಕ್ಸಾಮ್ ಆಗೋದಿಲ್ಲ ಅಂಥೇಳಿ ನೀವು ಬಿಟ್ಟರೆ ಅಂತಂದರೆ ಯಾವುದೇ ಎಕ್ಸಾಮ್ ಆಗೋದಿಲ್ಲ. ಯಾವಾಗಲೂ ಪಾಸಿಟಿವ್ ಆಗಿ ವಿಚಾರ ಮಾಡಬೇಕು. ಅದೇ ರೀತಿ ಪಾಸಿಟಿವ್ ಆಗಿ ವಿಚಾರ ಮಾಡಿ ಎಲ್ಲವುಗಳನ್ನು
ಧೈರ್ಯದಿಂದ ಎದುರಿಸುವಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಬರಬೇಕು. ಆ ಸಾಮರ್ಥ್ಯ ಯಾವಾಗ ಬರುತ್ತದೆ? ನೀವು ನಿಮ್ಮಲ್ಲಿ ಇರ್ತಕ್ಕಂತಹ ನಂಬಿಕೆ ನಿಮ್ಮ ಮೇಲೆ ಇರಬೇಕು, ಅದರ ಜೊತೆಗೆ ನೀವು ಸ್ಟಡಿ ಮಾಡಿರಬೇಕು. ಸ್ಟಡಿ ಮಾಡಿದಾಗ ಮಾತ್ರ ನಿಮ್ಮಲ್ಲಿ ಒಂದು ಧೈರ್ಯ ಬರುತ್ತದೆ. ಸೊ ನಾನು ಯಾವುದೇ ಎಕ್ಸಾಮ್ ಆಗಿರ್ಬೋದು ಅದನ್ನು ಎದುರಿಸಬಲ್ಲೆ ಅಂತೇಳಿ. ಮಿತ್ರರೇ, ಅದೇ ರೀತಿ ಈಗ 22 ನವೆಂಬರ್ 2020 ಇನ್ನೂ 14 ದಿನಗಳು ಉಳಿದಿವೆ ನಿಮ್ಮ KSRP ಎಕ್ಸಾಮ್ ಬರೀಲಿಕ್ಕೆ. ಇದಾದ ನಂತರ ಬ್ಯಾಟ್ಸ್ಮನ್ ಎಕ್ಸಾಮ್ ಕೂಡ ಇದೆ. ಇದಾದ ನಂತರ ಕೆಲವೇ ಒಂದು ತಿಂಗಳುಗಳಲ್ಲಿ SDFD ಎಕ್ಸಾಮ್ ಕೂಡ ಇದೆ. ಸೊ ಆ ಎಕ್ಸಾಮ್ಗೋಸ್ಕರ ನೀವು ತಯಾರಿ ಆಗಬೇಕು. ನಿಮ್ಮಲ್ಲಿರ್ತಕ್ಕಂಥ ಭಯವನ್ನು ಹೋಗಲಾಡಿಸಿ ನೀವು ಒಳ್ಳೆಯ ರೀತಿಯಿಂದ ಸ್ಟಡಿ ಮಾಡಲೇಬೇಕಾಗುತ್ತದೆ. ಸೊ KSRP ಎಕ್ಸಾಮ್ದವರು ಏನು ಮಾಡಬೇಕು, ಈಗಾಗಲೇ ಸಿಲೆಬಸ್ವನ್ನು ಮುಗಿಸಿದ್ರೆ ಅಂತಂದ್ರೆ ನೀವು ಬಹಳಷ್ಟು MCQಸ್ಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಬಿಡಿಸ್ತಾ ಹೋಗಿ ನಿಮಗೆ ಇನ್ನೊಂದು ಕಾನ್ಫಿಡೆನ್ಸನ್ನು ಬೆಳೆಸುವಂತಹ ಒಂದು MCQ ಕ್ವಶನ್ಸ್ಗಳು ನಿಮಗೆ ಮಾಡ್ತವೆ. ಸೊ ಅದೇ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ದ ವತಿಯಿಂದ ನಾವು ಒಂದು ವಾಟ್ಸಪ್ ಗ್ರೂಪ್ ಕೂಡ ಮಾಡಿದ್ವಿ. ಸೊ ಮಿನಿಮಮ್ ಒಂದು 500ರಿಂದ 600 ವಿದ್ಯಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ಜಾಯಿನ್ ಮಾಡಿದರು. ಒಳ್ಳೆಯ ರೀತಿಯಿಂದ ನಾವು ಹೇಳುವಂಥ ಗೈಡ್ಲೈನ್ಸನ್ನು ಫಾಲೋ ಅಪ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ನಾವು ಹೇಳಿರುವಂತಹ ಟಾಪಿಕ್ಸ್ಗಳನ್ನು ಸಹ ಅವರು ಕವರ್ ಮಾಡ್ತಾ ಬಂದಿದ್ದಾರೆ. ಸೊ ಈಗಾಗಲೇ ನಮ್ಮ ಟಾಪಿಕ್ಸ್ಗಳು ಕವರ್ ಆಗ್ತಾ ಇವೆ. ಅದರ ಜೊತೆಗೆ ನಿಮಗೆ ನಾನು ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ಗೋಸ್ಕರ ಲೈವ್ ಕ್ಲಾಸಸ್ಗಳನ್ನು ತೊಗೊಂಡಿದ್ದೆ. ಅದೇ ರೀತಿ GK ಕ್ಲಾಸಸ್ಗಳನ್ನು ಲೈವ್ ಕ್ಲಾಸಸ್ಗಳನ್ನು ನಿಮ್ಮ ಪ್ರಾಕ್ಟೀಸ್ಗೋಸ್ಕರ ತೊಗೋತಾ ಇದ್ದೀನಿ. ಸೊ ಈಗಾಗಲೇ GK ಕ್ಲಾಸಸ್ ಒಂದು ಲೈವ್ ಕ್ಲಾಸ್ ಮುಗಿದಿದೆ, ಹಾಗೂ ಇವತ್ತು ಸಂಜೆ 7 ಗಂಟೆಗೂ ಕೂಡ ಒಂದು ಲೈವ್ ಕ್ಲಾಸ್ ಇದೆ. ಅದನ್ನು ಸಹ ನೀವು ಮಿಸ್ ಮಾಡಿದೆ ಅದನ್ನು ಅಟೆಂಡ್ ಮಾಡಿ. ಅಲ್ಲಿಯೂ ಸಹ ನಿಮಗೆ ಬಹಳಷ್ಟು ನಾಲೆಜ್ ಸಿಗುತ್ತದೆ, ಯಾವ ರೀತಿ GKಯನ್ನು ಕವರ್ ಮಾಡ್ಕೋಬೇಕು ಮತ್ತು ನೀವು ಪ್ರಾಕ್ಟೀಸ್ ಮಾಡಲು ಸಹ ಅದು ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ಇದೇ ರೀತಿ ನೀವು ಸಿಲೆಬಸ್ವನ್ನು ಕಂಪ್ಲೀಟ್ ಮಾಡಿದ್ರೆ ಅಂತಂದ್ರೆ ನೀವು ರಿವಿಷನ್ವನ್ನು ಮಾಡಿ. ಇದು ನಾನು ಬಹಳ ಒತ್ತಿ ಹೇಳ್ತೀನಿ. ಯಾಕಂತಂದರೆ ಯಾರು ರಿವಿಷನ್ವನ್ನು ಮಾಡ್ತಾರೆ ಅವರು ಏನಪ್ಪ ಅಂತಂದ್ರೆ ಒಳ್ಳೆಯ ರೀತಿಯಿಂದ ಸಕ್ಸಸ್ಸನ್ನು ಪಡ್ಕೋತಾರೆ. ಸೊ ರಿವಿಷನ್ ನೀವು ಮಾಡಲಿಲ್ಲ ಅಂತಂದರೆ ನೀವು ಎಷ್ಟೋ ಓದಿರ್ತೀರಿ, ಅದೆಲ್ಲವೂ ಸಹ ವ್ಯರ್ಥವಾಗುತ್ತದೆ. ಕೆಲವೊಬ್ಬರು ವಿದ್ಯಾರ್ಥಿಗಳು ಹೇಳ್ತಾರೆ, ನನಗೆ ಧೈರ್ಯ ಆಗುವುದಿಲ್ಲ, ನನಗೆ ಎಲ್ಲ ಗೊತ್ತಿರುತ್ತದೆ, ಆದರೂ ಸಹ ನಾನು ಎಕ್ಸಾಮ್ದಲ್ಲಿ ಹೋಗಿ ತಪ್ಪು ಆನ್ಸರ್ಸ್ಗಳನ್ನು ಹಾಕ್ತೀನಿ. ಅದೇ ರೀತಿ ಎಕ್ಸಾಮ್ಗೆ ಹೋಗಲು ನನಗೆ ಬಹಳ ಹೆದರಿಕೆ ಆಗುತ್ತದೆ, ಫಿಯರ್ ಆಗ್ತದೆ ಅಂಥೇಳಿ. ಸೊ ಅದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ನೀವು ಓದಿರ್ತೀರಿ, ಕರೆಕ್ಟ್ ಇದೆ, ಆದರೆ ನೀವು ಸರಿಯಾದಂತಹ ವೇದಲ್ಲಿ ರಿವಿಷನ್ ಮಾಡಿರೋದಿಲ್ಲ. ಆದ ಕಾರಣ ನಿಮಗೆ ಅಲ್ಲಿ ಎಕ್ಸಾಮ್ ಹಾಲ್ದಲ್ಲಿ ಹೋದಾಗ ಕ್ವಶನ್ ನೋಡಿದ ತಕ್ಷಣ ಏನಾಗ್ಬಿಡ್ತದೆ, ಸೊ ಇದು ಈಸಿ ಇದೆ ಅಂತ ಅನಿಸ್ತೈತಿ. ಆದರೆ ಆಪ್ಷನ್ಸ್ಗಳನ್ನು ನೋಡಿದ ತಕ್ಷಣ ಏನಾಗ್ತೈತಿ, ಸೊ ಕನ್ಫ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಯಾಕಂತಂದ್ರೆ ನೀವು ಒಳ್ಳೆಯ ರೀತಿಯಿಂದ ರಿವಿಷನ್ವನ್ನು ಮಾಡಿರೋದಿಲ್ಲ. ಸೊ ಇದು ಒಂದು ಕಾರಣ ಆಗಿದೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಷ್ಟೋ ಜನ ನಮ್ಮ ಯೂಟ್ಯೂಬ್ ಫಾಲೋವರ್ಸ್ ಇದ್ದೀರಿ. ಸೊ ಎಲ್ಲರಿಗೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಎಲ್ಲರಿಗೂ ಸಹ ಈಗಾಗಲೇ 5,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸೊ ಅವರೆಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವು ಯಾವುದೇ ಎಕ್ಸಾಮನ್ನು ಇದು ಫೇಸ್ ಮಾಡೋರಿದ್ರೆ ಅಂತಂದ್ರೆ ಅದಕ್ಕೆ ರಿವಿಷನ್ ಬಹಳ ಇಂಪಾರ್ಟೆಂಟ್ ಇದೆ. ಈ 6 ದಿನ ನೀವು ಫುಲ್ ಸ್ಟಡಿ ಮಾಡಿ, 7ನೇ ದಿನ ನೀವು ಒಂದು ದಿನ ರಿವಿಷನ್ಗೋಸ್ಕರನ ಒಂದು ಮೀಸಲು ಇಡುವಂತಹ ಒಂದು ದಿನ ಆಗಿರಬೇಕು. ಸೊ ಇದರ ಜೊತೆಗೆ ಇನ್ನೊಂದು ಲಾಸ್ಟ್ ಇಂಪಾರ್ಟೆಂಟ್ ಹೇಳಲಿಕ್ಕೆ ನಿಮಗೆ ಬಯಸ್ತೀನಿ, ನಿಮ್ಮ ಹೆಲ್ತ್ ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಸೊ ನೀವು ಹೆಲ್ದಿಯಾಗಿ ಇರಬೇಕು ಎಕ್ಸಾಮ್ ಬರೀಲಿಕ್ಕೆ ಹೋದಾಗ. ಸೊ ಆದ್ದರಿಂದ ನಿಮ್ಮ ಹೆಲ್ತನ್ನು ಕಾಪಾಡಿಕೊಳ್ಳಿ, ಒಳ್ಳೆಯ ರೀತಿಯಿಂದ ಊಟ ಮಾಡಿ, ಒಳ್ಳೆಯ ರೀತಿಯಿಂದ ನಿದ್ದೆ ಮಾಡಿ. ಆಮೇಲೆ ಓವರ್ ಆಗಿ ನಿದ್ದೆ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಸೊ ಇದರ ಜೊತೆಗೆ ಒಳ್ಳೆಯ ಆಹಾರ ಪದಾರ್ಥಗಳನ್ನು ತಿನ್ನಬೇಕು. ಸೊ ಈ ರೀತಿ ನಿಮ್ಮ ಹೆಲ್ತನ್ನು ಕೂಡ ಒಳ್ಳೆಯ ರೀತಿಯಿಂದ ಇಟ್ಕೋಬೇಕು. ಹೆಲ್ತ್ ಒಂದ್ಸಲ ಸರಿ ಇರಲಿಲ್ಲ ಅಂತಂದರೆ ನಿಮಗೆ 4ರಿಂದ 5 ದಿವಸ ಅಲ್ಲಿ ಗ್ಯಾಪ್ ಆಗಿಬಿಡುತ್ತದೆ. ಸೊ ಅಲ್ಲಿ ನಿಮ್ಮ ಸ್ಟಡಿ ಕುಂಠಿತವಾಗ್ತದೆ. ಸೊ ಆದ್ದರಿಂದ ಹೆಲ್ತ್ ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಹೆಲ್ತನ್ನು ಸರಿಯಾಗಿ ಇಟ್ಕೊಂಡು ಮುಂದಿನ ನಿಮ್ಮ ಎಕ್ಸಾಮ್ಸ್ಗಳಿಗೆ ತಯಾರಿಯನ್ನು ನಡೆಸಿ. ಓಕೆ, ಸೊ ಇದಿಷ್ಟು ಎಲ್ಲರಿಗೂ ನಿಮಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಆಮೇಲೆ ಬೂಸ್ಟ್ ಇರುವ ಥರ ಒಂದು ನಾನು ಮೋಟಿವೇಶ್ನಲ್ ಹೇಳಿದೆ. ಸೊ ಇದನ್ನು ನೀವು ತಿಳಿದುಕೊಂಡು ನಿಮ್ಮ ಎಕ್ಸಾಮ್ಗೆ ತಯಾರಾಗಿ ನಿಮ್ಮ ತಂದೆ ತಾಯಿಯನ್ನು ನೆನೆಸಿ, ನಿಮಗೆ ಒಂದು ಸೊಸೈಟಿಯಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಪರಿಚಯ ಬೇಕಂತಂದರೆ ನೀವು ಏನಾದರೂ ಮಾಡಬೇಕು, ಸಾಧನೆಯನ್ನು ಮಾಡಲೇಬೇಕನ್ನುವಂಥ ಛಲ ಇಟ್ಕೊಂಡು ಸ್ಟಡಿ ಮಾಡಿ. ಸೊ ಎಲ್ಲವೂ ಬಿಡ್ರಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಚಾಟ್ ಮಾಡೋದು ಅದು ಇದು ನಿಮಗೆ ಗೊತ್ತಿರ್ತವೆ ಎಲ್ಲೆಲ್ಲಿ ನಿಮ್ಮ ಟೈಮ್ ಪಾಸ್ ಆಗ್ತಾಯಿದೆ ಅಂತೇಳಿ. ಸೊ ಅವುಗಳನ್ನು ಎಲ್ಲವೂ ಬಿಟ್ಟು ನಿಮ್ಮ ಸ್ಟಡಿ ಕಡೆ ನೀವು ಗಮನ ಕೊಟ್ಟು ಒಳ್ಳೆಯ ರೀತಿಯಿಂದ ಓದಿ ಅಂತೇಳಿ ಹೇಳ್ತಾ, ನೀವು ನಿಮ್ಮ ಸೊಸೈಟಿಯಲ್ಲಿ ಬೇರೆಯವರು ನಿಮ್ಮ ಬಗ್ಗೆ ಮಾತಾಡಬೇಕು, ಆ ರೀತಿ ನೀವು ಸ್ಟ್ಯಾಂಡರ್ಡೈಸ್ ಆಗಬೇಕು. ಆ ರೀತಿ ನೀವು ನಿಮ್ಮ ಬಗ್ಗೆ ಬೇರೆಯವರು ಪರಿಚಯವನ್ನು ಹೇಳಿಕೊಡಬೇಕು. ಈ ವ್ಯಕ್ತಿ ಒಳ್ಳೆಯವನಿದ್ದಾನೆ, ಸೊ ಅವನು ಮಾಡುವಂಥ ಸ್ಟಡಿ ನೀನು ಆ ರೀತಿ ಮಾಡು ಅಂತೇಳಿ ನೀವು ಒಬ್ಬರು ಮಾಡೆಲ್ ಆಗಬೇಕು ನಿಮ್ಮ ಸೊಸೈಟಿಯಲ್ಲಿ. ಅಂತಂದರೆ ನೀವು ಏನಾದರೂ ಒಂದು ಸಾಧನೆ ಮಾಡಲೇಬೇಕು. ಸೊ ಆವಾಗ ಆ ಒಂದು ಖುಷಿನ ಬೇರೆ ಇರ್ತೈತಿ. ಸೊ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ನೀವು ಎಲ್ಲವುಗಳನ್ನ ಇಲ್ಲಿ ಹೇಳ್ತಕ್ಕಂಥವುಗಳನ್ನ ಫಾಲೋ ಅಪ್ ಮಾಡಿ ಅದೇ ರೀತಿ ನಿಮ್ಮ ಎಕ್ಸಾಮ್ಗೆ ಒಳ್ಳೆಯ ರೀತಿಯಿಂದ ತಯಾರಿಯಾಗಿ ಅಂತೇಳಿ ಹೇಳ್ತಾ
ಹೇಳ್ತಾ KSRP ಎಕ್ಸಾಮ್ ಹಾಗೂ ಮುಂದೆ ಯಾವುದೇ ಎಕ್ಸಾಮ್ ಬರೆಯುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ನನ್ನ ಪರವಾಗಿ ನಮ್ಮ ಈಜಿ ಕ್ಲಾಸಸ್ ಪರವಾಗಿ ಅವರಿಗೆ ಗುಡ್ ಲಕ್ ಅಂತೇಳಿ ಹೇಳ್ತಾ ಇನ್ನೊಮ್ಮೆ PC ಫಿಸಿಕಲ್ ಆದವರಿಗೆ ಫಿಸಿಕಲ್ ಕ್ವಾಲಿಫೈ CET ಕ್ವಾಲಿಫೈ ಆಗಿ ಫಿಸಿಕಲ್ಗೆ ಯಾರಿಗೆ ಕಾಲ್ ಲೆಟರ್ ಬಂದಿದೆ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಅನ್ನು ಹೇಳ್ತಾ ಸೊ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ಅಂಥೇಳಿ ಹೇಳ್ತಾ ಇಲ್ಲಿಗೆ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಸೊ ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಅದರ ಜೊತೆಗೆ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.